ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ ಮತ್ತು ನನ್ನ ಫ್ರೆಂಡ್ ರಾಹುಲ್. ಸೊ ಇವತ್ತು ನಾವು ನೆಟ್ಸರ್ಫ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಪುಣೆ ಈ ಒಂದು ಕಂಪ್ನಿಯ ಬಗ್ಗೆ ಸಂಪೂರ್ಣವಾಗಿ ಕನ್ನಡದಲ್ಲಿ ಕಂಪ್ನಿಯ ಸಂಪೂರ್ಣವಾದ ಒಂದು ಬಿಸ್ನೆಸ್ ಪ್ಲ್ಯಾನ್, ಕಂಪ್ನಿಯಲ್ಲಿರೋ ಒಂದು ಅಪಾರ್ಚುನಿಟಿ ನಾವು ಹೇಳೋಕೆ ಹೋಗ್ತಾ ಇದ್ದೀವಿ. ನೆಟ್ಸರ್ಫ್ ತಾವೆಲ್ಲರೂ ಕೇಳಿದ್ದೀರಾ, ಈ ನೆಟ್ಸರ್ಫ್ ಅಂದರೆ ಏನು? ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿ ಕೊಡೋಕೆ ಹೋಗ್ತೀವಿ. ಮತ್ತೊಂದು ಸರಿ ತಮ್ಮೆಲ್ಲರಿಗೂ ಈ ವಿಡಿಯೋ ನೋಡೋಕೆ ಮತ್ತೊಂದು ಸರಿ ಸುಸ್ವಾಗತ ಕೊಡ್ತಾಯಿದ್ದೀವಿ. ಆತ್ಮೀಯರೇ, ನೆಟ್ಸರ್ಫ್ ಅನ್ನೋದು ಇದೊಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋ ಒಂದು ಕಂಪ್ನಿ. ಸೊ ನೆಟ್ಸರ್ಫ್ ಹೇಳೋ ಹಾಗೆ ನೆಟ್ಸರ್ಫ್ದೊಂದು ಸ್ಲೋಗೋ ನೀವು ನೋಡ್ಬೋದು. ಇಲ್ಲಿರೋ ಒಂದು ಲೋಗೋ ಏನಂತಂದರೆ ತಲೆ ಇರುವಂಥ ಒಂದು ಚಿತ್ರ. ಸೊ ನೆಟ್ಸರ್ಫ್ದೊಂದು ಟ್ಯಾಗ್ಲೈನ್ ಏನಪ್ಪ ಅಂದರೆ ಸೆಹತ್, ಬರ್ಕತ್ ಮತ್ತು ಮುಸ್ಕುರಾಹತ್ ಅಂಥೇಳಿ ಕಂಪ್ನಿಯ ಒಂದು ಮೂಲ ಒಂದು ಮಿಷನ್. ಸೊ ನೆಟ್ಸರ್ಫ್ ಅಂದರೆ ಏನು ಅವೆಲ್ಲ ನೋಡ್ತಾ ಹೋಗ್ಬೋದು. ನೆಟ್ಸರ್ಫ್ ಅಂದರೆ ಏನು? ನೆಟ್ಸರ್ಫ್ ಇದೊಂದು ನೇರು ಮಾರುಕಟ್ಟೆ ವ್ಯಾಪಾರ ವಹಿವಾಟು ಮಾಡುವ ಒಂದು ಸಂಸ್ಥೆ ಆಗಿದೆ. ಅಂದರೆ ನಾವು ನೆಟ್ಸರ್ಫ್ ಕಂಪ್ನಿ ಅಂದರೆ ಇದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಬಿಸ್ನೆಸ್ ಅಂದರೆ ಎರಡು ರೀತಿ ಇರುತ್ತೆ. ಒಂದು ಟ್ರೆಡಿಷ್ನಲ್ ಬಿಸ್ನೆಸ್ಸು, ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳಿ. ನಾವು ಮಾಡ್ತಾ ಇರೋದು ಯಾವುದಂತಂದರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಹಾಗೆ ಎರಡನೇದು, ನೆಟ್ಸರ್ಫ್ ಯಾವ ವರ್ಷ ಪ್ರಾರಂಭ ಆಯಿತು? ಎಷ್ಟೋ ಜನಕ್ಕೆ, ನಿಮಗೆ ಸುಮಾರು ವರ್ಷದ ಜನಕ್ಕೆ ತಲೆಯಲ್ಲಿ ಒಂದು ಕ್ವಶನ್ ಇರುತ್ತೆ, ಎಷ್ಟು ವರ್ಷದ ಕಂಪ್ನಿ, ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳಿ. ಆದ್ಮೇಲೆ ನೆಟ್ಸರ್ಫ್ ಕಂಪ್ನಿ ಸುಮಾರು ಒಂದು 20 ವರ್ಷದ ಕಂಪ್ನಿ. ಸಂಸ್ಥೆ 2001ರಲ್ಲಿ ಪ್ರಾರಂಭ ಆಗಿದೆ. ಸೊ ಆಲ್ರೆಡಿ ಕಂಪ್ನಿ 20 ಇಯರ್ಸ್ ಕಾಲಿಡ್ತಾ ಇದೆ. ಮತ್ತು ಮೂರನೇ ಕ್ವಶನ್, ನಮಗೆಲ್ಲರಿಗೂ ಕಾಮನ್ ಆಗಿ ಕ್ವಶನ್ ಏನಪ್ಪ ಅಂದರೆ ನೆಟ್ಸರ್ಫ್ ಒಂದು ಪ್ರಧಾನ ಕಚೇರಿ ಎಲ್ಲಿದೆ? ಸೊ ನೆಟ್ಸರ್ಫ್ ಪ್ರಧಾನ ಕಚೇರಿ ಬಂದುಬಿಟ್ಟು ನಮ್ಮ ಇಂಡಿಯಾದಲ್ಲಿರೋ ಮಹಾರಾಷ್ಟ್ರದಲ್ಲಿರುವಂಥ ಪುಣೆ ನಗರದಲ್ಲಿದೆ. ಅದು ಬಾನೇರ್ ಅನ್ನೋ ಒಂದು ಏರಿಯಾದಲ್ಲಿದೆ. ಸೊ ನೆಟ್ಸರ್ಫ್ ಹೆಡ್ ಆಫೀಸ್ ಬಂದುಬಿಟ್ಟು ಪುಣಾದಲ್ಲಿದೆ. ಅದೇ ರೀತಿ ನಮಗೆ ನಾಲ್ಕನೇ ಕ್ವಶನ್, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಕಂಪ್ನಿಯ ಅಧ್ಯಕ್ಷರು ಯಾರು ಮತ್ತು ನಿರ್ದೇಶಕರು, ಅಂದರೆ ಕಂಪ್ನಿ ನೆಟ್ಸರ್ಫ್ ಪ್ರೆಸಿಡೆಂಟ್ ಯಾರು ಮತ್ತು ಡೈರೆಕ್ಟರ್ ಯಾರು ಅಂಥೇಳಿ. ಆದಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು, ನೆಟ್ಸರ್ಫ್ ಕಂಪ್ನಿಯ ಅಧ್ಯಕ್ಷರು ಬಂದುಬಿಟ್ಟು ಸುಜಿತ್ ಜೈನ್ ಅಂಥೇಳಿ, ಮತ್ತು ಕಂಪ್ನಿಯ ನಿರ್ದೇಶಕರು ಸಂಜಯ್ ಮಾಲ್ಪಾಣಿ ಅಂಥೇಳಿ. ಇನ್ನೊಂದು ಸರಿ ಹೇಳ್ತೀನಿ, ನೆಟ್ಸರ್ಫ್ ಕಂಪ್ನಿಯ ಅಧ್ಯಕ್ಷರು ಬಂದುಬಿಟ್ಟು ಸುಜಿತ್ ಜೈನ್ ಮತ್ತು ನಿರ್ದೇಶಕರು ಬಂದುಬಿಟ್ಟು ಸಂಜಯ್ ಮಾಲ್ಪಾನಿ ಅಂಥೇಳಿ. ಹಾಗಾದರೆ ನೀವು ನೆಕ್ಸ್ಟ್ ಕ್ವಶನ್ ಕೇಳ್ತೀರಾ, ಕಂಪ್ನಿ ಉತ್ಪನ್ನಗಳು ಯಾವ್ಯಾವು, ಅಂದರೆ ಕಂಪ್ನಿ ಯಾವ ಕ್ಯಾಟಗರೀಸಲ್ಲಿ ಕೆಲಸ ಮಾಡ್ತಾ ಇದೆ? ಸೊ ಕಂಪ್ನಿ ಟೋಟಲ್ಲಾಗಿ 5 ಆ್ಯಂಗಲ್ದಲ್ಲಿ ಕೆಲಸ ಮಾಡ್ತಾಯಿದೆ. ಮೊದಲನೇದಾಗಿ ಕೃಷಿ, ಎರಡನೇದಾಗಿ ಆರೋಗ್ಯ, ಮೂರನೇದಾಗಿ ಪಶು, ನಾಲ್ಕನೇದಾಗಿ ವೈಯಕ್ತಿಕ, ಆರನೇದು ಗೃಹ ಬಳಕೆ. ಸೊ ಈ ಥರ 4 ರಿಂದ 5 ಕ್ಯಾಟಗರಿಯಲ್ಲಿ ಕಂಪ್ನಿ ಕೆಲಸ ಮಾಡ್ತಾಯಿದೆ. ಕಂಪ್ನಿಯ ಒಂದು ಕಂಪ್ನಿ ಪ್ರೊಡಕ್ಟ್ಸಲ್ಲಿ 4 ರೀತಿ ಕ್ಯಾಟಗರಿ ಇದೆ. ಮೊದಲೇ ಕ್ಯಾಟಗರಿ ಬಂದುಬಿಟ್ಟು ಕ್ಲೀನ್ ಆ್ಯಂಡ್ ಮೋರ್, ಎರಡನೇದು ಬಂದುಬಿಟ್ಟು ಬಯೋಫಿಟ್, ಮೂರನೇದು ಬಂದುಬಿಟ್ಟು ನ್ಯಾಚುರೋಮೋರ್, ನಾಲ್ಕನೇದು ಬಂದುಬಿಟ್ಟು ರಂಗ್ದೆ, ಐದನೇದು ಬಂದುಬಿಟ್ಟು ಹರ್ಬ್ಸ್ ಆ್ಯಂಡ್ ಮೋರ್. ಕ್ಲೀನ್ ಆ್ಯಂಡ್ ಮೋರ್ ಅಂದರೆ ಏನಿದೆ? ಇದು ನಮ್ಮ ಪ್ರತಿದಿನ ಮನೆಗೆ ಬೇಕಾದ ಒಂದು ವಸ್ತುಗಳು. ಅಂದರೆ ಎಕ್ಸಾಂಪಲ್ ನಮ್ಮ ಪಾತ್ರೆ ತಿಕ್ಕೋದಿರ್ಬೋದು, ಬಟ್ಟೆ ಒಗೆಯೋದಿರ್ಬೋದು. ಸೊ ಈ ಕೆಲಸ ಮಾಡುವಂಥದ್ದಕ್ಕೆ ನಾವು ಏನಂತೀವಿ ಕ್ಲೀನ್ ಆ್ಯಂಡ್ ಮೋರ್. ಅದೇ ರೀತಿ ಎರಡನೇದು ಕಂಪ್ನಿಯ ಒಂದು ಪ್ರಾಡಕ್ಟ್ ಇದೆ, ಅದು ಬಯೋಫಿಟ್. ಅಂದರೆ ನಮ್ಮ ಕಂಪ್ನಿ ಆರ್ಗ್ಯಾನಿಕ್ ಅಂದರೆ ಸಾವಯವ ಕೃಷಿಯಲ್ಲಿ ಮಾಡೋಕ್ಕೆ ಇದು ಕೊಟ್ಟಿರೋ ಹೆಸರು ಏನಪ್ಪ ಅಂದರೆ ಬಯೋಫಿಟ್. ಅದೇ ರೀತಿ ಕಂಪ್ನಿಯ ಮೂರನೇ ಒಂದು ರೇಂಜ್ ಯಾವುದು ಕ್ಯಾಟಗರಿ ಅಂದರೆ ನ್ಯಾಚುರೋಮೋರ್ ಅಂದರೆ ಇದು ನಮ್ಮ ಪ್ರತಿನಿತ್ಯ ದಿನಕ್ಕೆ ಬೇಕಾದಂಥ ಬಾಡಿಗೆ ಬೇಕಾದಂಥ ಮಿನರಲ್ಸ್ ಹಾಗೂ ವಿಟಮಿನ್ಸ್ ಸಿಗುವಂಥ ಒಂದು ಫುಡ್ ಥೆರಪಿ. ಸೊ ಅದಕ್ಕೆ ನಾವು ನ್ಯಾಚುರೋಮೋರ್ ಅಂತ ಕರಿತೀವಿ. ನಾಲ್ಕನೇದು ಬಂದುಬಿಟ್ಟು ರಂಗ್ದೆ ಅನ್ನೋದು ಇದು ಪ್ಯೂರ್ಲಿ ಲೇಡೀಸ್ಗೆ ಮಾಡಿದಂಥ ಒಂದು ಪ್ರಾಡಕ್ಟ್. ಇದು ಅಂದರೆ ಎಷ್ಟೋ ಜನ ಕಾಸ್ಮೆಟಿಕ್ಸ್ ತೊಗೋತಿರಲ್ಲ, ಆ ಕಾಸ್ಮೆಟಿಕ್ ರೇಂಜಲ್ಲಿ ಬರುವಂಥ ಒಂದು ರಂಗ್ದೆ ಪ್ರಾಡಕ್ಟ್ಸ್. ಇನ್ನು ಐದನೇದು ಬಂದುಬಿಟ್ಟು ಹರ್ಬ್ಸ್ ಆ್ಯಂಡ್ ಮೋರ್ ಅಂದರೆ ನಮಗೆ ಪ್ರತಿದಿನ ಬೇಕಾದಂಥ ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಶಾಂಪೂ ಇರ್ಬೋದು, ಈ ಎಲ್ಲ ಕ್ಯಾಟಗರಿ ಬರೋದಕ್ಕೆ ನಾವು ಹರ್ಬ್ಸ್ ಆ್ಯಂಡ್ ಮೋರ್ ಕರಿತೀವಿ. ಸೊ ಇಲ್ಲಿವರೆಗೆ ನೆಟ್ಸರ್ಫಲ್ಲಿ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ಅಂದರೆ ಟೋಟಲ್ ಆಗಿ 57 ಪ್ರಾಡಕ್ಟ್ಸ್ ನಮ್ಮ ಕಂಪ್ನಿಯಲ್ಲಿದೆ, ನೆಟ್ಸರ್ಫ್ ಕಂಪ್ನಿಯಲ್ಲಿದೆ. ಇನ್ನೂ ಮತ್ತೆ ಹೆಚ್ಚು ಕಂಪ್ನಿಯಲ್ಲಿ ಪ್ರಾಡಕ್ಟ್ಸ್ ಕೂಡ ಬರ್ತಾ ಇದೆ. ಅದೇ ರೀತಿ ಕಂಪ್ನಿ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಕಂಪ್ನಿಯೊಳಗೆ ನಿಮ್ಗೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ನಿ ವಸ್ತುಗಳಿಗೆ ರಿಯಾಯಿತಿ ಮತ್ತು ರಶೀದಿನ ಸಿಗುತ್ತಾ ಅಂತ ಭಾಳ ಜನ ಕ್ವಶನ್ ಮಾಡ್ತಾರೆ. ಹೌದು, ಖಂಡಿತ ಕಂಪ್ನಿಯಲ್ಲಿ ನಾವು ತೊಗೊಂಡಂಗಿದೆ 15% ಡಿಸ್ಕೌಂಟ್ ಇದೆ, 20% ಡಿಸ್ಕೌಂಟ್ ಇದೆ, 25% ಮತ್ತು 30%. ಈ ರೀತಿ ಡಿಫ್ರೆಂಟ್ ಆಫ್ ನಮಗೆ ಡಿಸ್ಕೌಂಟ್ ಸಿಗುತ್ತೆ. ಪ್ಲಸ್ ಮೇಲೆ ನಮ್ಮ ಹಬ್ಬ ಹರಿದಿರ ಬಂದಾಗ ಅಥವಾ ರೈತರು ಬೆಳೆಯೋ ಟೈಮ್ದಲ್ಲಿ ಕಂಪ್ನಿ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೂಡ ಕೊಡ್ತಿರುತ್ತೆ. ಅದು ಕಂಪ್ನಿ ಮೇಲೆ ಡಿಸೈಡ್ ಇರುತ್ತೆ ಅದನ್ನ ಯಾವಾಗ ಕೊಡ್ತಾರೆ ಅಂತೇಳಿ. ನೆಕ್ಸ್ಟು ಕಂಪ್ನಿ ವೆಬ್ಸೈಟ್ ಮತ್ತು ಕಂಪ್ನಿ ವಿಳಾಸ. ಕಂಪ್ನಿ ವೆಬ್ಸೈಟ್ ಬಂದುಬಿಟ್ಟು www.netsurfnetwork.com ಮತ್ತು ಕಂಪ್ನಿ ಒಂದು ಲ್ಯಾಂಡ್ಲೈನ್ ನಂಬರ್ ಬಂದುಬಿಟ್ಟು 0220671111. ಸೊ ಇನ್ನೊಂದು ಸರಿ ಹೇಳ್ತೀನಿ, ಕಂಪ್ನಿಯ ವೆಬ್ಸೈಟ್ ಬಂದುಬಿಟ್ಟು www.netsurfnetwork.com. ಕಂಪ್ನಿಯ ಒಂದು ದೂರವಾಣಿ ಸಂಖ್ಯೆ ಬಂದುಬಿಟ್ಟು 0206711111. ಸೊ ಇದು ನಮ್ಮ ಎಂಟೈರ್ ನೆಟ್ಸರ್ಫ್ ಕಂಪ್ನಿ ಒಂದು ಇನ್ಫಾರ್ಮೇಷನ್. ಹಾಗಾದರೆ ಕಂಪ್ನಿ ಇನ್ನೂ ಬೇರೆ ರೀತಿ ಕೆಲಸ ಮಾಡುತ್ತೆ. ನಿಮಗೆಲ್ರಿಗೂ ಒಂದು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ನೀವೆಲ್ಲರೂ ಕೂಡ ತಿಳ್ಕೊಬೇಕಾಗಿದ್ದು. ಸೊ
2016ರಲ್ಲಿ ಭಾರತ ಸರ್ಕಾರ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ರೂಲ್ಸ್ ತಂತು. ಯಾವುದೆಲ್ಲ ಕಂಪ್ನಿಗಳು ಡೈರೆಕ್ಟ್ ಸೆಲ್ಲಿಂಗಲ್ಲಿ ಕೆಲಸ ಮಾಡ್ತೀರಾ, ಯಾವುದೆಲ್ಲ ಕಂಪ್ನಿಗಳು ಬಿಸ್ನೆಸ್ ಮಾಡ್ತೀರಾ, ಯಾವುದೆಲ್ಲ ಕಂಪ್ನಿಯಲ್ಲಿ ನಿಮ್ಮದು ಅಪಾರ್ಚುನಿಟೀಸ್ ಇದೆ, ಸೊ ಆ ಕಂಪ್ನಿಗೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ರೂಲ್ಸ್ ಮಾಡ್ತು. 2016 ಸೆಪ್ಟೆಂಬರ್ 17ಕ್ಕೆ ಈ ಡೈರೆಕ್ಟ್ ಸೆಲ್ಲಿಂಗ್ ಗೈಡ್ಲೈನ್ಸ್ ತಂತು. ಅದು ಬಂದುಬಿಟ್ಟು ಮಿನಿಸ್ಟ್ರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್. ಸೊ ಈ ಒಂದು ನಮ್ಮ ಭಾರತ ಸರ್ಕಾರದ ಮಿನಿಸ್ಟ್ರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅನ್ನೋದು ಒಂದು ಎಂಟೈರ್ ಭಾರತ ದೇಶದಲ್ಲಿ ಯಾವ್ಯಾವ ಕಂಪ್ನಿಗಳಿದೆ, ನೆಟ್ಸಫ್ ಹೊರತಾಗಿ ಬೇರೆ ಬೇರೆ ಯಾವ ಕಂಪ್ನಿ ಇದೆ, ಅದೇನಾದರೂ ಬಿಸ್ನೆಸ್ ಮಾಡಬೇಕಂದ್ರೆ ಒಂದು ಗೈಡ್ಲೈನ್ಸ್ ಬಂತು. ಸೊ ನೆಟ್ಸಫ್ ಕಂಪ್ನಿ ಇಡೀ ಇಂಡಿಯಾದಲ್ಲೇ ನೆಟ್ಸಫ್ ಕಂಪ್ನಿ ಇಸ್ ಒನ್ ಕಂಪ್ನಿ ಪ್ರಥಮವಾಗಿ ಭಾರತ ಸರ್ಕಾರದ ಅಕ್ನಾಲಜ್ಮೆಂಟ್ ಸಿಕ್ಕಿರೋದು. ಸೊ ನೀವು ಹಾಗಾದರೆ ಹೇಗೆ ಹುಡುಕಬೇಕು? ಸೊ ಕಂಪ್ನಿಯ ಒಂದು ವೆಬ್ಸೈಟ್ ಜೊತೆಗೇನು ಮಿನಿಸ್ಟ್ರಿ ಕನ್ಸ್ಯೂಮರ್ ಅಫೇರ್ಸ್ ಹೆಲ್ಪ್ಲೈನ್ ಅಂತ ವೆಬ್ಸೈಟಲ್ಲಿ ಗೂಗಲ್ದಲ್ಲಿ ಹೋಗಿ ನೀವು ಚೆಕ್ ಮಾಡಿ. ಅಲ್ಲಿ ಎಂಟೈರ್ ನೆಟ್ಸರ್ಫ್ ಒಂದು ಸಿಕ್ಕಂಥ ಲೀಗಲ್ ಡಾಕ್ಯುಮೆಂಟ್ಸ್ ಇರ್ಬೋದು, ಕಂಪ್ನಿ ಒಂದು ಒರಿಜಿನಲ್ ಪ್ಲ್ಯಾನ್ ಇರ್ಬೋದು, ಕಂಪ್ನಿಯ ನಂಬರ್. ಆಮೇಲೆ ಇನ್ನೊಂದು ಖುಷಿ ಸುದ್ದಿ ಏನಪ್ಪ ಅಂದರೆ ಇಡೀ ಇಂಡಿಯಾದಲ್ಲಿ ಸುಮಾರು ಒಂದು 10,000 ನೆಟ್ಸರ್ಫ್ ಜೊತೆ ಇರುವಂಥ ಬೇರೆ ಕಂಪ್ನಿಗಳು ಡೈರೆಕ್ಟ್ಸಲ್ಲಿ ಕೆಲಸ ಮಾಡ್ತಿದೆ. ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾನ್ಯತೆ ಕೊಟ್ಟಿದ್ದು ಕೇವಲ 457 ಕಂಪ್ನಿಗಳಿಗೆ ಮಾತ್ರ. ಸೊ ಅದರಲ್ಲಿ ನಮ್ಮ ನೆಟ್ಸಫ್ ನಂಬರ್ 12 ಇದೆ. ಸೊ ತಾವು ಅಲ್ಲೂ ಕೂಡ ಹೋಗಿ ನೋಡ್ಕೋಬೋದು. ಇನ್ನು ನೆಟ್ಸಫಲ್ಲಿ ಏನು ಉದ್ಯೋಗ ಅವಕಾಶ ಇದೆ, ನೀವು ನೆಟ್ಸಫ್ ಬಿಸ್ನೆಸ್ ಮಾಡಬೇಕಾದ್ರೆ ಇಲ್ಲಿವರೆಗೆ ನಾವು ಫಸ್ಟ್ ಹೇಳಿದ್ದು ನೆಟ್ಸಫ್ ಹಿಸ್ಟ್ರಿ ಆಯಿತು, ನೆಟ್ಸಫ್ ಯಾವ ಥರ ಕೆಲಸ ಮಾಡುತ್ತೆ. ಈಗ ಇಂಪಾರ್ಟೆಂಟ್, ಭಾಳ ಲಕ್ಷ ಕೊಟ್ಟು ಕೇಳ್ರಿ ಎಲ್ಲರೂ, ಈಗ ಭಾಳ ಇಂಪಾರ್ಟೆಂಟ್ ಇರೋವಂಥದ್ದೊಂದು ನೆಟ್ಸಫಲ್ಲಿ ಸಿಗುವಂಥ ಉದ್ಯೋಗ ಅವಕಾಶ. ನೆಟ್ಸಫಲ್ಲಿ ಬಿಸ್ನೆಸ್ ಮಾಡಬೇಕಾದ್ರೆ ತಾವು ಏನು ಮಾಡಬೇಕು? ಎಷ್ಟೋ ಜನ ಬಿಸ್ನೆಸ್ಗೋಸ್ಕರ ಅಪಾರ್ಚುನಿಟಿ ಹುಡುಕ್ತಾ ಇರ್ತಾರೆ. ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ಸಾಕಷ್ಟು ಜನ ಬಿಸ್ನೆಸ್ಗಳು ಬರ್ತವೆ, ಬಿಸ್ನೆಸ್ಸಲ್ಲಿ ಹೋಗ್ತೇವೆ. ಬಟ್ ನೆಟ್ಸಫ್ ಕೊಂತಿರೋ ಒಂದು ವರ್ಲ್ಡ್ ಕ್ಲಾಸ್ ಬಿಸ್ನೆಸ್ ಅಪಾರ್ಚುನಿಟಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಂಜಾಯ್ ಮಾಡಿ. ಕಂಪ್ನಿ ಒಂದು ಬಿಸ್ನೆಸ್ ಅಪಾರ್ಚುನಿಟಿ. ಸೊ ಭಾಳಷ್ಟು ಕಂಪ್ನಿಯಲ್ಲಿ ಒಂದು ಕಂಪ್ನಿ ನಿಲ್ಲಬೇಕಂದ್ರೆ ಅದರಲ್ಲಿರುವಂಥ ಬಿಸ್ನೆಸ್. ಸೊ ನೆಟ್ಸಫಲ್ಲಿ ಕೂಡ ಅಂಥ ಒಂದು ಯೂನಿಕ್ ಬಿಸ್ನೆಸ್ ಅಪಾರ್ಚುನಿಟಿ ಏನಿದೆ ಅಂತ ನಾನು ಹೇಳಕ್ಕೆ ಹೋಗ್ತೇನೆ. ಮೊದಲನೇದಾಗಿ ಈ ಉದ್ಯೋಗ ಅವಕಾಶ ಮಾಡಬೇಕಾದ್ರೆ ನೀವು 18 ವರ್ಷ ಮೇಲ್ಪಟ್ಟಾಗಿರಬೇಕು, ಅಂದರೆ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಕಂಪಲ್ಸರಿ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಹೊಂದಿರಬೇಕು. ದಿಸ್ ಇಸ್ ಅ ರೂಲ್ಸ್ ನಮ್ಮ ನೆಟ್ಸಫ್ ಕಂಪ್ನಿಯ ನೀವು ಬಿಸ್ನೆಸ್ ಮಾಡಬೇಕಂದ್ರೆ. ಎರಡನೇ ಒಂದು ರೂಲ್ಸ್ ಏನಪ್ಪ ಅಂದರೆ, ಮೊದಲೇದಾಗಿ ಕಂಪ್ನಿ ವಸ್ತುಗಳನ್ನು ಪರಿಚಯ ಮಾಡಿಸ್ಕೊಟ್ಟವ್ರಿಗೆ ಕಂಪ್ನಿಯಿಂದ ನಿಮಗೆ 5% ಡೈರೆಕ್ಟ್ ಕಮಿಷನ್ ಸಿಗುತ್ತೆ. ಎಕ್ಸಾಂಪಲ್, ನಾನು ಮಲ್ಲಿಕಾರ್ಜುನ್ ಇದ್ದವನು ರಾಹುಲ್ಗೆ ಕಂಪ್ನಿ ಒಂದು 10,000 ವಸ್ತು ಕೊಡಿಸಿದ್ರೆ ಕಂಪ್ನಿ ನನಗೆ 5% ರಾಹುಲ್ ಕಡೆಯಿಂದ ಕಮಿಷನ್ ಕೊಡಿಸುತ್ತೆ. ಅಂದರೆ ರಾಹುಲ್ ತೊಗೊಂಡಂಥ ಒಂದು 10,000 ರೂಪಾಯಿಗೆ ನನಗೆ 500 ರೂಪಾಯಿ ಸಿಗುತ್ತೆ. ದಿಸ್ ಈಸ್ ಅ 5% ನಮ್ಮ ಕಮಿಷನ್ ಕೊಡುತ್ತೆ. ಅದೇ ರೀತಿ ಕಂಪ್ನಿಯಲ್ಲಿ ಒಂದು ಬೇರೆ ಟೂಲ್ಸ್ ಇದೆ. ಆ ಟೂಲ್ಸ್ ಒಂದು ಸ್ವಲ್ಪ ನಿಮಗೆ ಹೇಳ್ಕೊತ ಹೋಗ್ತೇನೆ. ಮೊದಲನೇದಾಗಿ ರೈಸಿಂಗ್ ಸ್ಟಾರ್ ಅಂತೇಳಿ. ರೈಸಿಂಗ್ ಸ್ಟಾರ್ ಅಂದರೆ ಏನು? ರೈಸಿಂಗ್ ಸ್ಟಾರ್ ಅಂದರೆ 90 ದಿನಗಳಲ್ಲಿ 10 ಜನರ ಕಡ್ಡಾಯವಾಗಿ ಲಾಗಿನ್ ಮಾಡಿಸ್ಬೇಕು, MDS ಮಾಡಿಸ್ಬೇಕು. ಅಂದರೆ MDS ಅಂದರೆ ಏನು? ಮಾಸ್ಟರ್ ಡಿಸ್ಟ್ರಿಬ್ಯೂಟರ್ ಸೆಲ್ಲರ್ ಅಂತೇಳಿ. ಸೊ ನೀವು 10 ಜನಕ್ಕೆ ನೀವು ಕಂಪ್ನಿ ಮೀಟ್ ಮಾಡಿಸಿದಾಗ ನಿಮಗೊಂದು ಏನಂತಂದರೆ ನಿಮಗೆ ಒಂದು ಕ್ಯಾಟಗರಿ ಕರಿತೀವಿ, ಅದು ರೈಸಿಂಗ್ ಸ್ಟಾರ್ ಅನ್ನೋ ಕ್ಯಾಟಗರಿ. ಸೊ ನಿಮಗೆ ಇದೊಂದು ಅಪಾರ್ಚುನಿಟಿ ಸಿಗುತ್ತೆ. ಅದೇ ರೀತಿ ಕಂಪ್ನಿಯಲ್ಲಿ ಮತ್ತೆ ಇನ್ನೂ ಹೆಚ್ಚು ಮುಂದೆ ಹೋದಂಗೆ ರೈಸಿಂಗ್ ಸ್ಟಾರ್ ಆದಮೇಲೆ ಕ್ಲಬ್ ಸಕ್ಷಮ್ ಮತ್ತು ಕ್ಲಬ್ ಅಸ್ಮಿತಾ, ಇದು ನಿಮ್ಮ ರೈಟು ಮತ್ತು ಲೆಫ್ಟ್ ಟೀಮಿಂದ ಪ್ರತಿ ತಿಂಗಳು 20,000 ಸಾವಿರ ಬರಬೇಕಾಗುತ್ತೆ. ಅಂದರೆ ಇದೊಂದು ಒಂದು ಆಫರ್ ಅಂತ ಅನ್ಬೋದು, ಅಥವಾ ಇದೊಂದು ನಿಮಗೆ ಎಲಿಜಿಬಲ್ ಟೆಸ್ಟ್ ಅಂತ ಅನ್ಬೋದು. ಯಾರಿಗೆಲ್ಲ ಕ್ಲಬ್ ಸಕ್ಷಮ್ ಮತ್ತು ಕ್ಲಬ್ ಅಸ್ಮಿತಾ ಆಗಬೇಕಂತಿರಲ್ಲ ಅವರು ನಿಮಗೆ 20,000 ರೈಟು ಮತ್ತು ಲೆಫ್ಟ್ ಟೀಮಿಂದ 20,000 ಕೊಡಬೇಕಾಗುತ್ತೆ. ಅದೇ ರೀತಿ ಕಂಪ್ನಿಯ ಮತ್ತೊಂದು ಟೂಲ್ ಇದೆ. ಆ ಟೂಲ್ ಬಂದುಬಿಟ್ಟು ಕ್ಲಬ್ ನೆಟ್ಸರ್ಫ್. ಕ್ಲಬ್ ನೆಟ್ಸರ್ಫ್ ಅಂದರೆ ಏನು? ಇದೊಂದು ಕಲಿಕೆ, ಗಳಿಕೆ, ಆಟ ಪಾಠದ ತರಬೇತಿ ಇರುತ್ತದೆ. ಪ್ಲಸ್ ಕ್ಲಬ್ ನೆಟ್ಸರ್ಫ್ ಇದು ಇಂಡಿಯಾದಲ್ಲೂ ನಡೆಯುತ್ತೆ ಮತ್ತು ಇಂಟರ್ನ್ಯಾಷನಲ್ ನಡೀತಿದೆ. ಈ ಪ್ರೆಸೆಂಟಾಗಿ ಕಂಪ್ನಿ ಒಂದು ಕ್ಲಬ್ ನೆಟ್ಸರ್ಫ್ ಬಂದುಬಿಟ್ಟು ಮಲೇಷ್ಯಾದಲ್ಲಿ ನಡೀತಾ ಇದೆ. ಬರೋ ಮುಂದಿನ ಒಂದು ತಿಂಗಳಲ್ಲಿ ಕಂಪ್ನಿ ಮಲೇಷ್ಯಾದಲ್ಲಿ ಮಾಡ್ತಾ ಇದೆ. ಅದ್ರ ಜೊತೆ ಕಂಪ್ನಿ ಇನ್ನೊಂದು ಮೇನ್ ಒಂದು ಅಸ್ತ್ರ ಇದೆ. ಯಾವುದೇ ಕಂಪ್ನಿಯಲ್ಲಿ 2 ರೀತಿ ಇರುತ್ತೆ. ಒಂದು ಶಾರ್ಟ್ ಟರ್ಮ್ ಆಗಿ ನಾವು ಗಳಿಸ್ಬೋದು, ಒಂದು ಲಾಂಗ್ ಟರ್ಮ್ ಆಗಿ ಗಳಿಸ್ಬೋದು. ಸೊ ಅದೇ ರೀತಿ ಕಂಪ್ನಿಯಲ್ಲಿ ಕೂಡ ಏನಿದೆ, ಒಂದು ನೆಟ್ಸರ್ಫ್ ಅಂತೇಳಿ ನೆಟ್ಸರ್ಫ್ ಫಾಸ್ಟ್ ಟ್ರ್ಯಾಕ್. ಸೊ ಇದು ನೆಟ್ಸರ್ಫ್ ಫಾಸ್ಟ್ ಟ್ರ್ಯಾಕ್ ಅಂದರೆ ಏನು? ಇದೊಂದು 6 ತಿಂಗಳು ಸುದೀರ್ಘವಾಗಿ ನಿರಂತರವಾಗಿ ವಹಿವಾಟು ಮಾಡುವಂತ ಹೋಗಬೇಕು. ಅಂದರೆ ಇದೊಂದು ಭಾಳ ದೊಡ್ಡ ಟೂಲ್ ಇದೆ. ನಾನು ಮುಂದೆ ಬಂದಾಗ ನಿಮಗೆಲ್ಲ ಹೇಳ್ತೀನಿ. ಅದೇ ರೀತಿ ನೆಟ್ಸರ್ಫ್ ಐಕಾನ್ ಅಂತ ಮತ್ತೊಂದು ಟೂಲ್ ಇದೆ. ಮಿಷನ್ ಕ್ಯಾಪ್ ಅಂತ ಒಂದು ಟೂಲ್ ಇದೆ. ಪ್ಲಸ್ ಲಾಸ್ಟಾಗಿ ನೆಟ್ಸರ್ಫ್ ಹೈಯೆಸ್ಟ್ ನಾವು ಏನಪ್ಪ ಅಂದರೆ ನಮ್ಮ 15 ದಿವಸಕ್ಕೆ ಒಂದು ಸರಿ ನಾವು 8,19,050 ರೂಪಾಯಿನ ಹಣವನ್ನು ಗಳಿಸ್ಬೋದು. ಅಂದರೆ ವಿಚಾರ ಮಾಡಿ, ಇಲ್ಲಿವರೆಗೆ ಇಂಡಿಯಾದಲ್ಲಿ ಯಾವ ಒಂದು ಕಂಪ್ನಿ ಕೂಡ ಅಂದರೆ ನೀವು 30 ದಿವಸದಲ್ಲಿ 16 ಲಕ್ಷದ ಮೇಲೆ ನೀವು ಈ ಒಂದು ಅಮೌಂಟ್ ಗಳಿಸ್ಬೋದು ನಮ್ಮ ನೆಟ್ಸರ್ಫ್. ಸೊ ಅಂಥ ಒಂದು ಅಪೋರ್ಚುನಿಟಿ ಕೊಡಂಥ ಈ ನೆಟ್ಸರ್ಫ್ ಬಿಸ್ನೆಸ್ ಪ್ಲಸ್ ಮುಂದೆ ನಾನು ಇನ್ನೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನು ಹೇಳ್ತೀನಿ.